ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೊಡ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಸ್ನೇಹಿತರೆ, ಇವತ್ತು ಈ ಒಂದು ವಿಡಿಯೋದಲ್ಲಿ ಬಹಳ ಸೊಗಸಾದಂಥ ಗರಿಗರಿಯಾದಂಥ ಮಸಾಲ ದೋಸೆ ಮಾಡೋದಕ್ಕೆ ಬೇಕಾದಂಥ ಬ್ಯಾಟರ್ ಅಂದರೆ ಸಂಪಣ, ಹಾಗೆ ಮಸಾಲ ದೋಸೆಗೆ ಕಾಂಬಿನೇಷನ್ ಆದಂತಹ ಚಟ್ನಿ, ಜೊತೆಗೆ ಮಸಾಲ ದೋಸೆಗೆ ಬಹಳ ಸೂಕ್ತವಾದಂತಹ ಆಲೂಗೆಡ್ಡೆ ಪಲ್ಯ, ಮಸಾಲ ದೋಸೆ ಮೇಲೆ ಹಾಕ್ತಕ್ಕಂಥ ಕೆಂಪು ಮಸಾಲ ಚಟ್ನಿನೂ ಸಹ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ. ಈ ಒಂದೇ ವಿಡಿಯೋದಲ್ಲಿ 4 ರೆಸಿಪಿಗಳನ್ನ ನಾವು ತಿಳಿಸ್ಕೊಡ್ತಾ ಇದ್ದೀವಿ. ನೀವು ಪ್ರಪಂಚದ ಯಾವುದೇ ಒಂದು ಜಾಗದಲ್ಲಿರ್ಬೋದು, ನಿಮಗೇನಾದ್ರು ಮಸಾಲ ದೋಸೆ ಹಾಗೆ ಅದಕ್ಕೆ ಕಾಂಬಿನೇಷನ್ ಆದಂಥ ಈ ಚಟ್ನಿ ಪಲ್ಯ ಎಲ್ಲ ಮಾಡಿ ತಿನ್ನಬೇಕು ಅನಿಸಿದ್ರೆ ಖಂಡಿತ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಹಾಗೆ ಈ ವಿಡಿಯೋನ ಫಾಲೋ ಮಾಡಿ ನೀವು ಸಹ ಮಸಾಲ ದೋಸೆನ ಬಹಳ ಸವಿರುಚಿನಲ್ಲಿ ಸವಿಬೋದು. ಭಾಳಷ್ಟು ಜನ ಹಳ್ಳಿನಲ್ಲಿರ್ತೀರ, ಅಲ್ಲಿ ಒಳ್ಳೊಳ್ಳೆ ಹೋಟ್ಲುಗಳಿರಲ್ಲ. ಹಾಗೆ ಮಸಾಲ ದೋಸೆ ಪ್ರಿಯರು ಪ್ರಪಂಚದ ಎಲ್ಲ ಭಾಗದಲ್ಲೂ ಇದ್ದಾರೆ. ಎಲ್ಲ ಕಡೆನೂ ಮಸಾಲ ದೋಸೆ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಆದ ಕಾರಣ ಯಾರ್ಯಾರೆಲ್ಲ ಮಸಾಲ ದೋಸೆ ಪ್ರಿಯರಿದ್ದೀರಾ ಅವ್ರಿಗೋಸ್ಕರ ಈ ವಿಡಿಯೋ. ಹಾಗಿರೋ ಬನ್ನಿ, ಈಗ ಮಸಾಲ ದೋಸೆ ಹಾಗೆ ಅದಕ್ಕೆ ಬೇಕಾದಂಥ ಉತ್ತಮವಾದಂಥ ಕಾಂಬಿನೇಷನ್ ಇರತಕ್ಕಂಥ ರೆಸಿಪಿಗಳನ್ನ ಯಾವ ರೀತಿ ಮಾಡೋದು, ಹಾಗೆ ಬೇಕಾದಂಥ ಪದಾರ್ಥಗಳೇನು ಅಂತ ಎಲ್ಲನೂ ನೋಡ್ಕೊಳ್ಳೋಣ. ಮೊದಲಿಗೆ ಮಸಾಲ ದೋಸೆ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಅಂತ ನೋಡ್ಕೊಳ್ಳೋಣ. ನಾವಿಲ್ಲಿ 1 ಕಪ್ನ ಅಳತೆಯ ದೋಸೆ ಅಕ್ಕಿನ ತೊಗೊಂಡಿದ್ದೀವಿ. ಹಾಗೆ ಕುಸುಬಲ ಅಕ್ಕಿ 1/4 ಕಪ್ನಷ್ಟು, ಅಕ್ಕಿ ಹಿಟ್ಟು 1.5 ಕಪ್ನಷ್ಟು, ಉದ್ದಿನಬೇಳೆ 1/4 ಕಪ್ನಷ್ಟು, ಮೈದಾ 2 ಟೇಬಲ್ ಸ್ಪೂನ್, ಬೇಕಿದ್ರೆ ಮಾತ್ರ ಬಳಸಿ, ಇಲ್ಲಾಂದರೆ ನೀವು ಮೈದಾನ ಬಳಸೋದು ಬೇಡ. ಹಾಗೆ ಚಿರೋಟಿ ರವೆ 2 ಟೇಬಲ್ ಸ್ಪೂನಷ್ಟು, ಕಡಲೆಬೇಳೆ 1 ಟೇಬಲ್ ಸ್ಪೂನ್, ಮೆಂತ್ಯ ಕಾಳು 1 ಟೀ ಸ್ಪೂನ್, ಸಕ್ಕರೆ 1 ಟೀ ಸ್ಪೂನಷ್ಟು, ತಿಂಡಿ ಸೋಡಾ ಚಿಟಿಕೆಯಷ್ಟು. ತಿಂಡಿ ಸೋಡಾನು ಸಹ ತಮಗೆ ಬೇಕಿದ್ರೆ ಬಳಸ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು, ಸರಿಸುಮಾರು ಏನಿಲ್ಲ ಅಂದರೂ 1 ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪನ್ನು ನಾವು ತೊಗೊಂಡಿದ್ದೀವಿ. ದೋಸೆ ನೀವು ಯಾವತ್ತು ಮಾಡಬೇಕು ಅಂತೀರಾ ಅದಕ್ಕೆ ಹಿಂದಿನ ದಿನ ಬೆಳಿಗ್ಗೆ ದೋಸೆ ಹಿಟ್ಟನ್ನು ಮಾಡೋದಕ್ಕೋಸ್ಕರ ಬೇಕಾದಂಥ ಪದಾರ್ಥಗಳನ್ನ ನಾವು ನೀರಲ್ಲಿ ನೆನೆಸಬೇಕಾಗತ್ತೆ. ಆದ ಕಾರಣ ಮೊದಲಿಗೆ ಈ ರೀತಿಯಾದಂಥ ಒಂದು ಪಾತ್ರೆಯನ್ನು ತಗೊಂಡು ನಂತರ ಪಾತ್ರೆಗೆ ದೋಸೆ ಅಕ್ಕಿನ ಸೇರಿಸ್ಕೊಳ್ತಾ ಇದ್ದೀವಿ. ಹಾಗೆ ಕುಸುಬಲಕ್ಕಿ, ಉದ್ದಿನಬೇಳೆ, ಕಡಲೆಬೇಳೆ, ಮೆಂತ್ಯ ಕಾಳನ್ನು ಸಹ ಸೇರಿಸಿದ ನಂತರ ಈ ಪದಾರ್ಥಗಳೆಲ್ಲ ಚೆನ್ನಾಗಿ ನೆನೆಯೋ ಹಾಗೆ ಪಾತ್ರೆಗೆ ನೀರನ್ನು ಸೇರಿಸ್ಕೋಬೇಕು. ಈ ರೀತಿಯಾಗಿ ನೀರನ್ನು ಸೇರಿಸಿದ ನಂತರ ಈ ಪದಾರ್ಥಗಳೆಲ್ಲ 5 ರಿಂದ 6 ಗಂಟೆಗಳ ಕಾಲ ನೀರಿನಲ್ಲಿ ಚೆನ್ನಾಗಿ ನೆನೆಯಬೇಕಾಗತ್ತೆ. ಈಗ ಇಲ್ಲಿ ನೋಡ್ತಾ ಇದ್ದೀರಲ್ಲ, ನೆನೆಯಲು ಇಟ್ಟಂತಹ ಎಲ್ಲ ಪದಾರ್ಥಗಳು 5 ರಿಂದ 6 ಗಂಟೆಗಳ ಕಾಲ ಚೆನ್ನಾಗಿ ನೀರಲ್ಲಿ ನೆಂದಿದೆ. ಈಗ ಇದನ್ನು ನಾವು 2 ರಿಂದ 3 ಬಾರಿ ನೀಟಾಗಿ ತೊಳ್ಕೊಬೇಕಾಗುತ್ತೆ. ಈ ರೀತಿಯಾಗಿ ಪದಾರ್ಥಗಳನ್ನ ಚೆನ್ನಾಗಿ ತೊಳೆದಾದ ನಂತರ ಈಗ ಈ ಪದಾರ್ಥಗಳನ್ನ ನಾವು ನುಣ್ಣಗೆ ರುಬ್ಕೋಬೇಕು. ಅದಕ್ಕಾಗಿ ನಾವು ಮಿಕ್ಸಿ ಜಾರ್ಗೆ ಈ ಪದಾರ್ಥಗಳನ್ನೆಲ್ಲ ಸೇರಿಸ್ಕೊಳ್ತಾ ಇದ್ದೀವಿ. ನಾವು ನೀರಲ್ಲಿ ನೆನೆಸಿದಂಥ ಎಲ್ಲ ಪದಾರ್ಥನೂ ಒಮ್ಮೆಲೆ ರುಬ್ಬೋದಕ್ಕಾಗಲ್ಲ, ಆದ ಕಾರಣ 2 ಬಾರಿ ರುಬ್ಕೊಳ್ತೀವಿ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದಂಥ ಅಂಶ ಏನಂದರೆ, ಈ ನೆನೆಸಿ ತೊಳೆದಿರ್ತಕ್ಕಂಥ ಈ ಪದಾರ್ಥಗಳನ್ನ ಮಿಕ್ಸಿ ಜಾರಿಗೆ ಸೇರಿಸೋದಕ್ಕೂ ಮೊದಲೇ ಇರ್ತಕ್ಕಂಥ ನೀರನ್ನು ಚೆನ್ನಾಗಿ ಸೋಸಿ ನೀವು ಸೇರಿಸ್ಬೇಕಾಗುತ್ತೆ. ಆದಷ್ಟು ನೀರನ್ನು ಸೋಸಿ ಸೇರಿಸೋದ್ರಿಂದ ನಿಮಗೆ ದೋಸೆ ಮಾಡೋದಕ್ಕೆ ಬೇಕಾದಂಥ ಸಂಪಣದಾದ ಸರಿಯಾಗಿ ಸಿಗುತ್ತೆ. ಈ ರೀತಿ ಮಿಕ್ಸಿ ಜಾರ್ಗೆ ಪದಾರ್ಥನ ಸೇರಿಸಾದ ನಂತರ 1/4 ಕಪ್ಪಿನ ಅಳತೆ ಅಂದರೆ ಒಂದು 60 ml ನೀರನ್ನು ಸೇರಿಸ್ಕೊಳ್ತಾ ಇದ್ದೀವಿ. ಈ ರೀತಿ ನೀರನ್ನು ಸೇರಿಸಾದ ನಂತರ ಈಗ ನಾವು ಇದನ್ನು ಒಂದು ಹದಕ್ಕೆ ರುಬ್ಕೋಬೇಕಾಗತ್ತೆ. ಮೊದಲಿಗೆ ಈ ರೀತಿಯಾಗಿ ನೀವು ರುಬ್ಬಿದ ನಂತರ ಮತ್ತೆ ಇನ್ನೂ ಒಂದು 60 ml ನೀರನ್ನು ಸೇರಿಸಿ ನಾವೀಗ ನುಣ್ಣಗೆ ರುಬ್ಕೊಳ್ತಾ ಇದ್ದೀವಿ. ಈಗ ನುಣ್ಣಗೆ ರುಬ್ಬಿದಂತಹ ಹಿಟ್ಟನ್ನು ಒಂದು ಪಾತ್ರೆಗೆ ಮೊದಲಿಗೆ ಸೇರಿಸ್ಕೊಳ್ಳೋಣ. ಹಾಗೆ ನಾವು 2ನೇ ಬಾರಿನೂ ಸಹ ಈ ಹಿಟ್ಟನ್ನು ನಾವು ನೀಟಾಗಿ ರುಬ್ಕೊಳ್ತಾ ಇದ್ದೀವಿ. ನಂತರ ಮಿಕ್ಕ ಪದಾರ್ಥನೂ ಸಹ ಇದೇ ರೀತಿ ರುಬ್ಬಿ ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀವಿ. ಈಗ ಈ ರೀತಿಯಾಗಿ ರುಬ್ಬಿದ ನಂತರ ನಾವು ಈ ಪಾತ್ರೆಗೆ 1.5 ಕಪ್ನ ಅಳತೆಯ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀವಿ. ಹಾಗೆ 2 ಟೇಬಲ್ ಸ್ಪೂನ್ ಅಳತೆಯ ಮೈದಾ ಹಿಟ್ಟು, ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 1.5 ಕಪ್ ಅಳತೆಯ ನೀರನ್ನು ಸಹ ಸೇರಿಸ್ತಾ ಇದ್ದೀವಿ. ಈ ರೀತಿಯಾಗಿ ನೀರನ್ನು ಸೇರಿಸಿದ ನಂತರ ಎಲ್ಲನೂ ಸಹ ಚೆನ್ನಾಗಿ ಬೆರೆಯೋ ಹಾಗೆ ನಾವು ಮಿಕ್ಸ್ ಮಾಡ್ಕೋಬೇಕು. ಈ ಒಂದು ಸಂದರ್ಭದಲ್ಲೇ ನಾವು ಅಕ್ಕಿ ಹಿಟ್ಟನ್ನು ಕಲಿಸೋದ್ರಿಂದ ಬೆಳಗ್ಗೆ ದೋಸೆ ಮಾಡಬೇಕಾದ್ರೆ ನಿಮಗೆ ಹೆಚ್ಚು ಸಮಯ ಬೇಕಾಗಲ್ಲ. ನೀವೇನಾದ್ರು ಬೆಳಗ್ಗೆ ಅಕ್ಕಿ ಹಿಟ್ಟನ್ನ ಹಾಕಿ ಸೇರಿಸಿ ಈ ರೀತಿ ಮಿಕ್ಸ್ ಮಾಡ್ತೀನಿ ಅನ್ನೋದಾದರೆ ಮತ್ತೆ ನೀವು 1 ರಿಂದ 2 ಗಂಟೆ ಹಾಗೆ ಬಿಡಬೇಕಾಗತ್ತೆ. ಆದ ಕಾರಣ ನೀವು ರಾತ್ರಿನೇ ಈ ರೀತಿಯಾಗಿ ರುಬ್ಬಿದಂಥ ಹಿಟ್ಟಿಗೆ ಅಕ್ಕಿ ಹಿಟ್ಟನ್ನು ಸೇರಿಸ್ಬಿಟ್ರೆ ಬೆಳಿಗ್ಗೆ ನೀವು ತಕ್ಷಣಕ್ಕೇ ದೋಸೆ ಹಾಕ್ಕೋಬೋದು. ಈ ರೀತಿಯಾಗಿ ಚೆನ್ನಾಗಿ ಬೆರೆಸಾದ ನಂತರ ನೀವಿಲ್ಲಿ ನೋಡ್ತಾ ಇದ್ದೀರಾ, ದೋಸೆ ಮಾಡಲು ಬೇಕಾದಂತಹ ಸಂಪಣ ಒಂದು ಹದಕ್ಕೆ ರೆಡಿ ಆಯಿತು.
ಈಗ ಈ ಒಂದು ಪಾತ್ರೆಗೆ ಒಂದು ತಟ್ಟೆಯನ್ನು ಮುಚ್ಚಿ 8ರಿಂದ 10 ಗಂಟೆಗಳ ಕಾಲ ನಾವು ಹಾಗೆ ಇಡಬೇಕಾಗತ್ತೆ. ಈ ರೀತಿ 8ರಿಂದ 10 ಗಂಟೆಗಳ ಕಾಲ ಈ ರುಬ್ಬಿದಂಥ ಸಂಪಣನ ನಾವು ಹಾಗೆ ಇಡೋದ್ರಿಂದ ನಿಮಗೆ ದೋಸೆ ಮಾಡ್ಕೊಳ್ಳೋದಕ್ಕೂ ಚೆನ್ನಾಗಿರುತ್ತೆ ಮತ್ತು ಸಂಪಣನೂ ಸಹ ಭಾಳ ಚೆನ್ನಾಗಿ ಉಬ್ಬಿ ಬರುತ್ತೆ. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ ವೀಕ್ಷಕರೇ, 8ರಿಂದ 10 ಗಂಟೆಗಳ ಕಾಲ ನಾವು ಹಾಗೆ ಇಟ್ಟಂಥ ಹಿಟ್ಟು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತೇಳಿ. ನಂತರ ಈ ಪಾತ್ರೆಗೆ ನಾವು 2 ಟೇಬಲ್ ಸ್ಪೂನಷ್ಟು ಚಿರೋಟಿ ರವೆನ ಸೇರಿಸ್ಕೊಳ್ತಾ ಇದ್ದೀವಿ. ಹಾಗೆ 1 ಟೀ ಸ್ಪೂನಷ್ಟು ಸಕ್ಕರೆನೂ ಸಹ ಸೇರಿಸ್ಕೊಳ್ತಾ ಇದ್ದೀವಿ. ಜೊತೆಗೆ ಚಿಟಿಕೆಯಷ್ಟು ಸೋಡವನ್ನು ಸಹ ಸೇರಿಸ್ಕೋಬೇಕು. ಸೋಡಾ ನಿಮ್ಮ ಇಚ್ಛೆ, ಬೇಕಿದ್ರೆ ಹಾಕ್ಬೋದು, ಇಲ್ಲಾಂದರೆ ಬೇಡ. ಈ 3 ಪದಾರ್ಥಗಳನ್ನು ಸೇರಿಸಾದ ನಂತರ ಎಲ್ಲವನ್ನೂ ಸಹ ಚೆನ್ನಾಗಿ ಮತ್ತೊಮ್ಮೆ ಕಲಸಿ ಬೆರೆಸ್ಕೋಬೇಕು. ಈಗಿಲ್ಲಿ ಮಸಾಲ ದೋಸೆ ಮಾಡೋದಕ್ಕೆ ಬೇಕಾದಂಥ ಸಂಪೂರ್ಣವಾದ ಹಿಟ್ಟು ಅಂದರೆ ಸಂಪಣ ರೆಡಿ ಇದೆ. ಈ ರೀತಿ ಹಿಟ್ಟನ್ನು ರೆಡಿ ಮಾಡಿದ ನಂತರ ನಾವು ಒಂದು 10ರಿಂದ 15 ನಿಮಿಷ ಹಾಗೆ ಇಡೋಣ. ಈ ಸಂದರ್ಭದಲ್ಲಿ ಮಸಾಲ ದೋಸೆ ಮೇಲೆ ಲೇಪನ ಮಾಡ್ತಕ್ಕಂಥ ಮಸಾಲ ಕೆಂಪು ಚಟ್ನಿನ ತಯಾರು ಮಾಡ್ಕೊಳ್ಳೋಣ. ಅದಕ್ಕೋಸ್ಕರ ಒಂದು ಮಿಕ್ಸಿ ಜಾರ್ಗೆ 20 ಬ್ಯಾಡಗಿ ಮೆಣಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀವಿ. ಹಾಗೆ 1 ಗಡ್ಡೆ ಬೆಳ್ಳುಳ್ಳಿ, 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಚಕ್ಕೆ 2 ಇಂಚಷ್ಟು, ಕರಿಬೇವಿನ ಸೊಪ್ಪು ಸ್ವಲ್ಪ, ರುಬ್ಬಲು ಸಹಾಯ ಆಗೋ ಹಾಗೆ ಸ್ವಲ್ಪ ನೀರನ್ನು ಹಾಕಿ ಈ ರೀತಿ ನೀರನ್ನು ಸೇರಿಸಿ ನಾವೀಗ ಇದನ್ನು ನುಣ್ಣಿಗೆ ರುಬ್ಕೋಬೇಕಾಗತ್ತೆ. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ, ಮಸಾಲ ದೋಸೆಗೆ ಮೆರುಗು, ರುಚಿ ಹಾಗೆ ಹೆಸರು ತಕ್ಕನಂಗೆ ಮಸಾಲ ದೋಸೆಗೆ ಬೇಕಾದಂಥ ಮಸಾಲ ಇಲ್ಲಿ ರೆಡಿಯಾಗಿದೆ. ಇದಕ್ಕೆ ನಾವು ಸರಿಸುಮಾರು ಏನಿಲ್ಲ ಅಂದರೂ 5 ಟೇಬಲ್ ಸ್ಪೂನ್ ನೀರು ಹಾಕಿ ಈ ಒಂದು ಹದಕ್ಕೆ ರುಬ್ಕೊಂಡಿದ್ದೀವಿ. ಈ ರೀತಿ ಮಸಾಲ ದೋಸೆಗೆ ಬೇಕಾದಂಥ ಕೆಂಪು ಚಟ್ನಿನೂ ಸಹ ರೆಡಿ ಮಾಡಿದ ನಂತರ ದೋಸೆ ಮೇಲೆ ಇರಲೇಬೇಕಾದಂಥ ಚಟ್ನಿನ ಮಾಡ್ಕೊಳ್ಳೋಣ. ಈ ಚಟ್ನಿ ಜೊತೆ ಮಸಾಲೆ ದೋಸೆ ತಿಂತಾ ಇದ್ರೆ ಚಟ್ನಿ ಚೆನ್ನಾಗಿದೆಯೋ ಮಸಾಲೆ ದೋಸೆ ಚೆನ್ನಾಗಿದೆಯೋ ಅನ್ನೋ ಮಟ್ಟಕ್ಕೆ ಭಾಳ ಸೊಗಸಾಗಿರುತ್ತೆ. ಯಾಕೆಂದರೆ ಈ ಚಟ್ನಿನ ಹುರಿಗಡಲೆ ಹಾಗೆ ಕಾಯಿನ ಉಪಯೋಗಿಸಿ ಮಾಡ್ತಿರೋದ್ರಿಂದ ಅಷ್ಟು ರುಚಿ ಸೊಗಸಾಗಿರುತ್ತೆ. ಹಾಗಿದ್ರೆ ಈಗ ದೋಸೆ ಮಾಡೋದಕ್ಕೆ ಬೇಕಾದಂತಹ ಚಟ್ನಿನ ರೆಡಿ ಮಾಡ್ಕೊಳ್ಳೋಣ. ಈಗ ಚಟ್ನಿನ ರೆಡಿ ಮಾಡೋದಕ್ಕೋಸ್ಕರ ಮೊದಲಿಗೆ 5ರಿಂದ 6 ಟೇಬಲ್ ಸ್ಪೂನಷ್ಟು ಹುರಿಗಡಲೆನ ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀವಿ. ನೀವು ಯಾವ ಒಂದು ಪ್ರಮಾಣದಲ್ಲಿ ಹುರಿಗಡಲೆನ ತೊಗೊಳ್ತಿರೋ ಅದೇ ಪ್ರಮಾಣದಲ್ಲಿ ತೆಂಗಿನಕಾಯಿ ತುರಿನೂ ಸಹ ತೊಗೋಬೇಕಾಗತ್ತೆ. ಅಂದರೆ ಒಂದು 5ರಿಂದ 6 ಟೇಬಲ್ ಸ್ಪೂನ್ ಆಗೋಷ್ಟು. ಜೊತೆಗೆ ಬೆಳ್ಳುಳ್ಳಿ 4 ಎಸಳು, ಶುಂಠಿ 1/4 ಇಂಚಷ್ಟು, ಒಂದು ಚಿಕ್ಕ ಚೂರು ಹುಣಸೆಹಣ್ಣು, ಹಸಿಮೆಣಸಿನಕಾಯಿ 4ರಿಂದ 5, ಪುದೀನ ಸೊಪ್ಪು ಸ್ವಲ್ಪ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಸಕ್ಕರೆ 1/4 ಟೀ ಸ್ಪೂನಷ್ಟು, ಉಪ್ಪು ರುಚಿಗೆ ತಕ್ಕಷ್ಟು. ನಾವೊಂದು ಅರ್ಧ ಕಪ್ನ ಅಳತೆ ಅಂದರೆ 120 ml ಅಷ್ಟು ನೀರನ್ನು ಸೇರಿಸ್ಕೊಂಡು ಈಗ ಇದನ್ನೆಲ್ಲ ನುಣ್ಣಿಗೆ ರುಬ್ಕೊಳ್ತೀವಿ. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ, ನುಣ್ಣಗೆ ರುಬ್ಬಾದ ನಂತರ ನಿಮಗೆ ಮಸಾಲ ದೋಸೆಗೆ ಬೇಕಾದಂಥ ಚಟ್ನಿ ರೆಡಿ ಆಯಿತು. ಈ ಚಟ್ನಿ ಇನ್ನೂ ಹೆಚ್ಚು ರುಚಿ ಬರಬೇಕಂದ್ರೆ ಒಂದು ಚೂರು ಒಗ್ಗರಣೆ ಮಾಡಿ ಸೇರಿಸಿದ್ರೆ ಇದರ ರುಚಿ ಭಾಳ ಸೊಗಸಾಗಿರುತ್ತೆ. ಆದ ಕಾರಣ ಒಂದು ಕಡಾಯಿಲಿ ಸ್ವಲ್ಪ ಎಣ್ಣೆನ ಸೇರಿಸಿ ನಂತರ ಎಣ್ಣೆನ ಬಿಸಿ ಮಾಡ್ಕೊಳ್ಳೋಣ. ಈಗ ಇಲ್ಲಿ ಬಿಸಿಯಾಗಿರ್ತಕ್ಕಂಥ ಎಣ್ಣೆಗೆ ಸಾಸಿವೆನ ಸೇರಿಸ್ಕೊಳ್ಳೋಣ. ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಸೇರಿಸಿ ಈ ರೀತಿ ಒಗ್ಗರಣೆ ಮಾಡಿ ಚಟ್ನಿಗೆ ಸೇರಿಸಿದ್ರಾಯಿತು. ಚಟ್ನಿ ರುಚಿ ಮತ್ತಷ್ಟು ಮಗದಷ್ಟು ಹೆಚ್ಚುತ್ತೆ. ಹಾಗಿದ್ರಲ್ಲಿ ಮಸಾಲ ದೋಸೆಗೆ ಕಾಂಬಿನೇಷನ್ ಆಗಿರಬೇಕಾದಂತಹ ಕಾಯಿ ಹಾಗೆ ಹುರಿಗಡಲೆ ಚಟ್ನಿನೂ ಸಹ ಭಾಳ ಸೊಗಸಾಗಿ ರೆಡಿ ಆಯಿತು. ನೀವೀಗ ಇಲ್ಲಿ ನೋಡ್ತಾ ಇದ್ರಲ್ಲ, ಕಪ್ಪೆ ಚಿಪ್ಪನ್ನು ಓಪನ್ ಮಾಡಿದ್ರೆ ಯಾವ ರೀತಿ ಮುತ್ತು ಕಾಣುತ್ತೋ ಅದೇ ರೀತಿ ಮಸಾಲ ದೋಸೆನ ಓಪನ್ ಮಾಡಿದ್ರೆ ಈ ಆಲೂಗೆಡ್ಡೆ ಪಲ್ಯ ಕಾಣುತ್ತೆ. ಏಕೆಂತಂದರೆ ಮಸಾಲ ದೋಸೆಗೆ ಆಲೂಗೆಡ್ಡೆ ಪಲ್ಯ ಅಂತಕ್ಕಂಥದ್ದು ಅಷ್ಟು ಮುಖ್ಯವಾದುದು. ಹಾಗಿದ್ರೆ ಮಸಾಲ ದೋಸೆಗೆ ಬೇಕಾದಂಥ ಆಲೂಗೆಡ್ಡೆ ಪಲ್ಯನ ಯಾವ ರೀತಿ ಮಾಡೋದು ಅಂತ ಈಗ ನೋಡ್ಕೊಳ್ಳೋಣ. ಮೊದಲಿಗೆ ಬೇಯಿಸಿದಂಥ ಆಲೂಗೆಡ್ಡೆನ ಚೆನ್ನಾಗಿ ನಾವು ಮ್ಯಾಶ್ ಮಾಡ್ಕೋಬೇಕು. ನಾವು ಆಲೂಗೆಡ್ಡೆನ ಮೊದಲೇ ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ವಿ. ನೀವು ಕುಕ್ಕರಲ್ಲಿ ಆಲೂಗೆಡ್ಡೆ ಬೇಯಿಸೋದಾದರೆ ಒಂದು 3 ವಿಸಲ್ ಬರೋವರೆಗೂ ಆಲೂಗೆಡ್ಡೆನ ಬೇಯಿಸ್ಕೋಬೇಕಾಗತ್ತೆ. ಈ ರೀತಿ ಆಲೂಗೆಡ್ಡೆನೆಲ್ಲ ನಾವು ಮ್ಯಾಶ್ ಮಾಡಿ ರೆಡಿ ಮಾಡಿದ ನಂತರ ಈಗ ಆಲೂಗೆಡ್ಡೆ ಪಲ್ಯ ಮಾಡೋದಕ್ಕೆ ಬೇಕಾದಂಥ ಒಗ್ಗರಣೆಯನ್ನು ಮಾಡ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ಒಂದು ಬಾಣಲಿನ ಬಿಸಿ ಮಾಡ್ಕೊಳ್ತಾ ಇದ್ದೀವಿ. ಈಗ ಬಿಸಿಯಾದಂಥ ಬಾಣಲಿಗೆ ಎಣ್ಣೆನ ಸೇರಿಸಿ ಎಣ್ಣೆನೂ ಸಹ ಸ್ವಲ್ಪ ಬಿಸಿ ಆಗಬೇಕು. ನಂತರ ಬಿಸಿಯಾದ ಎಣ್ಣೆಗೆ ಸಾಸಿವೆನ ಸೇರಿಸಿ ಸಾಸಿವೆ ಚಿಟಪಟ ಅಂತ ಸಿಡಿದಾದ ನಂತರ ಕಡಲೆಬೇಳೆನ ಸೇರಿಸ್ಕೋಬೇಕು. ಕಡಲೆಬೇಳೆ ಸೇರಿಸಾದ್ಮೇಲೆ ಉದ್ದಿನಬೇಳೆನೂ ಸಹ ಸೇರಿಸಿ ಹಾಗೆ ಚಿಕ್ಕದಾಗಿ ಕಟ್ ಮಾಡಿರ್ತಕ್ಕಂಥ 4 ಹಸಿಮೆಣಸಿನಕಾಯಿನ ಸೇರಿಸಿ ಜೊತೆಗೆ ತುರಿದಂತಹ 1 ಇಂಚು ಶುಂಠಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಜೊತೆಗೆ ಈರುಳ್ಳಿಯನ್ನು ಸಹ ಸೇರಿಸಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಈ ರೀತಿ ಸ್ವಲ್ಪ ಹೊತ್ತು ಹುರಿದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಸ್ವಲ್ಪ ಅರಿಶಿಣದ ಪುಡಿಯನ್ನು ಸೇರಿಸಿ ಈ ರೀತಿ ಉಪ್ಪು ಮತ್ತು ಅರಿಶಿಣದ ಪುಡಿ ಸೇರಿಸಿದ ನಂತರ ಸರಿಸುಮಾರು ಏನಿಲ್ಲ ಅಂದರೂ
7ರಿಂದ 8 ನಿಮಿಷಗಳ ಕಾಲ ಈರುಳ್ಳಿನ ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲೇ ನಾವು ಹುರ್ಕೋಬೇಕಾಗತ್ತೆ. ಈ ರೀತಿಯಾಗಿ ಈರುಳ್ಳಿಯನ್ನು ಚೆನ್ನಾಗಿ ಹುರಿದ ನಂತರ ಮೊದಲೇ ಮ್ಯಾಶ್ ಮಾಡಿಟ್ಟಂತಹ ಆಲೂಗಡ್ಡೆಯನ್ನು ಬಾಣಲಿಗೆ ಸೇರಿಸಿ ಬೆರೆಸ್ಕೋಬೇಕಾಗತ್ತೆ. ಈಗ ಇಲ್ಲಿ ಆಲೂಗಡ್ಡೆನ ಮಾಡಿದಂಥ ಒಗ್ಗರಣೆಗೆ ನಾವು ಬೆರೆಸ್ಬೇಕಾದ್ರೆ ಬಹಳ ನಾಜೂಕಾಗಿ ಬೆರೆಸಿ, ಯಾಕೆಂದರೆ ಆಲ್ರೆಡಿ ಬಹಳ ಬೆಂದು ಮೃದುವಾಗಿರುತ್ತೆ. ಈ ರೀತಿ ಚೆನ್ನಾಗಿ ಆಲೂಗಡ್ಡೆನ ಒಗ್ಗರಣೆ ಜೊತೆ ಬೆರೆಸಾದ ನಂತರ ನಾವೀಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಂಡ್ರಾಯ್ತು. ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಮಸಾಲ ದೋಸೆಗೆ ಬೇಕಾದಂತಹ ಬಹಳ ಸೊಗಸಾದ ರುಚಿ ಉಳಿತಕ್ಕಂಥ ಆಲೂಗಡ್ಡೆ ಪಲ್ಯನೂ ರೆಡಿಯಾಗಿದೆ. ಇನ್ನು ಮತ್ತೆ ಆಗ್ತಡ ದೋಸೆ ಮಾಡೋದಕ್ಕೋಸ್ಕರ ಈಗೊಂದು ಕಾವಲಿನ ಬಿಸಿ ಮಾಡ್ಕೊಳ್ತಾ ಇದ್ದೀವಿ. ನಾವಿಲ್ಲಿ ದೋಸೆ ಮಾಡೋದಕ್ಕೆ ಕಬ್ಬಿಣದ ಕಾವಲಿನ ಉಪಯೋಗಿಸ್ತಾ ಇದ್ದೀವಿ, ಏಕೆಂದರೆ ಕಬ್ಬಿಣದ ಕಾವಲಲ್ಲಿ ದೋಸೆ ಬಹಳ ಚೆನ್ನಾಗಿ ಬರುತ್ತೆ. ಈ ರೀತಿ ನೀವು ಕಾವಲಿನ ಬಿಸಿ ಮಾಡ್ಕೋಬೇಕಾದ್ರೆ ಮೊದಲಿಗೆ ಐ ಫ್ಲೇಮಲ್ಲೇ ಕಾವಲಿನ ಬಿಸಿ ಮಾಡ್ಕೋಬೇಕು. ನೀವು ಐ ಫ್ಲೇಮಲ್ಲೇ ಚೆನ್ನಾಗಿ ಕಾವಲಿನ ಬಿಸಿ ಮಾಡಿದ ನಂತರ ಈ ರೀತಿ ನೀರನ್ನು ಸೇರಿಸಿ ಒಂದು ಕಾಟನ್ ಬಟ್ಟೆ ಸಹಾಯದಿಂದ ನೀಟಾಗಿ ಒರೆಸ್ಕೋಬೇಕಾಗತ್ತೆ. ಆಗ ಕಾವಲಿ ಹೆಚ್ಚು ಕಾವಿಲ್ಲದೆ ಕಡಿಮೆ ಕಾವಿಲ್ಲದೆ ಒಂದೇ ಹದಕ್ಕೆ ಇರುತ್ತೆ. ನಾವು ದೋಸೆ ಮಾಡಬೇಕಾದ್ರೆ ಮುಖ್ಯವಾಗಿ ದೋಸೆ ಕಾವಲಿ ಕರೆಕ್ಟಾಗಿ ಕಾವು ಏರುಪೇರು ಇಲ್ಲದೆ ಒಂದೇ ಹದಕ್ಕಿದ್ರೇ ದೋಸೆ ಚೆನ್ನಾಗಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಈಗ ಕಾವಲಿ ಬಿಸಿಯಾಗಿದೆ. ಈ ಮಸಾಲ ದೋಸೆ ಮಾಡೋದಕ್ಕೂ ಮೊದಲೇ ನಾವೀಗೊಂದು ಪ್ಲೈನ್ ದೋಸೆ ಮಾಡ್ಕೊಳ್ಳೋಣ. ಪ್ಲೈನ್ ದೋಸೆ ಅಂದರೆ ಗೊತ್ತಲ್ಲ, ಅದರಲ್ಲಿ ಮಸಾಲ ಆಗ್ಬೋದು ಅಥವಾ ಪಲ್ಯ ಆಗ್ಬೋದು, ಏನೂ ಇರಲ್ಲ. ಮಸಾಲ ಅಥವಾ ಆಲೂಗಡ್ಡೆ ಪಲ್ಯನ ಯಾರು ತಿನ್ನಲ್ಲ ಅಂತೀರಾ ಅವ್ರು ಈ ರೀತಿಯಾಗಿ ಪ್ಲೈನ್ ದೋಸೆನ ಮಾಡ್ಕೋಬೋದು. ಈ ರೀತಿ ಪ್ಲೈನ್ ದೋಸೆ ಮಾಡಬೇಕಾದ್ರೆ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಮೇಲ್ಭಾಗ ಚೆನ್ನಾಗಿ ಬೆಂದಿದೆ, ಹಸಿ ಹೋಗಿದೆ. ಈ ಸಂದರ್ಭದಲ್ಲಿ ನಾವು ಎಣ್ಣೆನ ಸೇರಿಸ್ಬೇಕಾಗತ್ತೆ. ಈ ಮಸಾಲ ದೋಸೆ ಆಗ್ಬೋದು ಪ್ಲೈನ್ ದೋಸೆ ಆಗ್ಬೋದು, ನೀವು ಮಾಡಬೇಕಾದ್ರೆ ನಾರ್ಮಲಾಗಿ ದೋಸೆ ಮಾಡಬೇಕಾದ್ರೆ ಏನು ಎಣ್ಣೆ ಬಳಸ್ತೀರಾ ಅದಕ್ಕಿಂತ ಸ್ವಲ್ಪ ಹೆಚ್ಚಿಗೆ ಎಣ್ಣೆನ ಬಳಸಬೇಕಾಗುತ್ತೆ. ಆಗ ನಿಮಗೆ ದೋಸೆ ಬೇಯೋದಕ್ಕೆ ಹಾಗೆ ದೋಸೆ ರುಚಿ ಎರಡೂ ಬಹಳ ಚೆನ್ನಾಗಿರುತ್ತೆ. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ, ಬೆಂದಂಥ ಪ್ಲೈನ್ ದೋಸೆ ಎಷ್ಟು ಸೊಗಸಾಗಿದೆ ಅಂಥೇಳಿ. ಗರಿಗರಿಯಾಗಿರುತ್ತೆ, ತಿನ್ನೋದಕ್ಕೂ ಬಲು ಸೊಗಸಾಗಿರುತ್ತೆ. ಹಾಗಿರೋ ಮತ್ತೆ ಆಗ್ತಡ ಬನ್ನಿ ಈಗ ಮಸಾಲ ದೋಸೆನ ರೆಡಿ ಮಾಡ್ಕೊಳ್ಳೋಣ. ಒಮ್ಮೆ ದೋಸೆ ಹಾಕಿದ ನಂತರ ಮತ್ತೆ ನಾವು ಕಾವಲಿಗೆ ಈ ರೀತಿ ನೀರನ್ನು ಸೇರಿಸಿ ಮತ್ತೆ ಕಾಟನ್ ಬಟ್ಟೆಯಿಂದ ಒರೆಸ್ಕೊಂಡು ದೋಸೆಗೆ ಬೇಕಾದಂಥ ಹಿಟ್ಟನ್ನು ಕಾವಲಿಗೆ ಸೇರಿಸಿ ನೀಟಾಗಿ ಹರಡ್ಕೊಳ್ಳಿ. ತುಂಬ ಹೆಚ್ಚು ಮಂದಕ್ಕೆ ಹಾಕೋಕೆ ಹೋಗ್ಬಿಡಿ, ಒಂದು ಹದಕ್ಕೆ ಹಾಕ್ಕೊಳ್ಳಿ. ಇದು ಸ್ವಲ್ಪ ಈಗ ಬೇಯಬೇಕು. ಮೇಲಿರ್ತಕ್ಕಂಥ ಸಂಪಣ ಏನಿದೆ ಅದು ಹಸಿ ಹಸಿಯಾಗಿರೋದು ಸ್ವಲ್ಪ ಬೆಂದ ನಂತರ ಮೊದಲೇ ರೆಡಿ ಮಾಡಿದಂತಹ ಮಸಾಲ ದೋಸೆಗೆ ಬೇಕಾದಂಥ ಮಸಾಲನ ಮೇಲೆ ಈ ರೀತಿಯಾಗಿ ಲೇಪನ ಮಾಡ್ಕೊಳ್ಳೋಣ. ದೋಸೆ ಸ್ವಲ್ಪ ಬೆಂದ ನಂತರ ಮಸಾಲ ಬೆಳೆಯೋದಕ್ಕೆ ಹೆಲ್ಪ್ ಆಗುತ್ತೆ. ಇಲ್ಲಾಂದರೆ ದೋಸೆ ಹಸಿ ಹಸಿಯಾಗಿದ್ದರೆ ನೀವು ಬೆಳೆಯೋಕ್ಕೆ ಹೋದರೆ ಸಂಪಣನೂ ಸಹ ಇದ್ರ ಜೊತೆ ಬೆರೆತು ಬಿಡುತ್ತೆ. ಆದ ಕಾರಣ ಸ್ವಲ್ಪ ದೋಸೆ ಬೆಂದ ನಂತರ ಈ ರೀತಿ ಮಸಾಲಾನ ಸವರ್ಕೋಬೇಕಾಗುತ್ತೆ. ಈ ರೀತಿಯಾಗಿ ಮಸಾಲಾನು ಸವರಿದ ನಂತರ ಈಗ ಸ್ವಲ್ಪ ಎಣ್ಣೆನ ಸೇರಿಸ್ಕೊಳ್ಳೋಣ. ನಾನು ಮೊದಲೇ ಹೇಳಿದಾಗೆ ಮಸಾಲ ದೋಸೆ ಮಾಡೋದಕ್ಕೆ ಸ್ವಲ್ಪ ಹೆಚ್ಚು ಎಣ್ಣೆನೇ ನಾವು ಸೇರಿಸ್ಬೇಕಾಗತ್ತೆ. ಈ ರೀತಿ ಎಣ್ಣೆನೂ ಸೇರಿಸಾದ ನಂತರ ನಾವು ಮಸಾಲಾನ ದೋಸೆಗೆಲ್ಲ ಚೆನ್ನಾಗಿ ಹರಡ್ಕೊಳ್ಳೋಣ. ಈ ರೀತಿ ಮಾಡೋದ್ರಿಂದ ಬಿಸಿಯಾಗಿರತಕ್ಕಂಥ ಎಣ್ಣೆಯಲ್ಲಿ ಹಸಿಯಾಗಿರ್ತಕ್ಕಂಥ ಮಸಾಲ ಎಲ್ಲ ಸ್ವಲ್ಪ ಚೆನ್ನಾಗಿ ಬೆಂದು ದೋಸೆ ಹೆಚ್ಚು ರುಚಿ ಬರುತ್ತೆ. ಈಗ ಇಲ್ಲಿ ದೋಸೆ ಕಂಪ್ಲೀಟಾಗಿ ಬೆಂದಾಗಿದೆ. ಈ ಸಂದರ್ಭದಲ್ಲಿ ನಾವು ದೋಸೆ ಮಧ್ಯಕ್ಕೆ ಆಲೂಗಡ್ಡೆ ಪಲ್ಯನ ಸೇರಿಸ್ಕೊಳ್ತಾ ಇದ್ದೀವಿ. ನಂತರ ಈಗ ಕಂಪ್ಲೀಟಾಗಿ ಬೆಂದಂಥ ಈ ಮಸಾಲ ದೋಸೆನ ನಿಮಗೆ ಬೇಕಾದಂಥ ಆಕಾರದಲ್ಲಿ ನೀವು ಮಡಚಿಕೊಂಡ್ರೆ ಆಯಿತು. ನೀವು ಇಲ್ಲಿ ನೋಡ್ತಾ ಇದ್ರಲ್ಲ, ಬಹಳ ಗರಿಗರಿಯಾದಂತಹ, ನೋಡ್ತಾ ಇದ್ದರೆ ತಿನ್ನಲೇಬೇಕು ಅಂತ ಆಸೆ ಆಗ್ತಕ್ಕಂಥ ಮಸಾಲ ದೋಸೆ ರೆಡಿಯಾಗಿದೆ. ಇಲ್ಲಿ ನೋಡ್ತಾ ಇದ್ರಲ್ಲ, ನಿಮಗೆ ಇದ್ರ ಮೇಲಿರ್ತಕ್ಕಂಥ ಒಂದು ಟೆಕ್ಸ್ಚರ್, ಬಣ್ಣ ನೋಡಿದ್ರೆ ಗೊತ್ತಾಗುತ್ತೆ ಈ ಮಸಾಲ ದೋಸೆ ರುಚಿ ಹೇಗಿರುತ್ತೆ, ಹಾಗೆ ಈ ಮಸಾಲ ದೋಸೆಯ ಒಂದು ಗರಿಗರಿ ಎಷ್ಟಿರುತ್ತೆ ಅಂತ. ಬಹಳ ಗರಿಗರಿಯಾಗಿರ್ತಕ್ಕಂಥ, ಬಹಳ ರುಚಿಕರವಾಗಿರ್ತಕ್ಕಂಥ ಈ ರೀತಿಯಾದಂಥ ಮಸಾಲ ದೋಸೆ ಇನ್ಮೇಲೆ ನೀವು ಎಲ್ಲೇ ಇದ್ದರೂ ಮಾಡಿ ತಿನ್ಬೋದು. ನೋಡ್ತಾ ಇದ್ದರೆ ತಿನ್ನಬೇಕು ಅಂತ ಆಸೆ ಆಗುತ್ತಲ್ವಾ? ಖಂಡಿತ ಈ ವಿಡಿಯೋನ ನೋಡಿ ನೀವು ಫಾಲೋ ಮಾಡಿ, ನೀವು ಸಹ ನಿಮ್ಮ ಮನೆಗಳಲ್ಲಿ ಈ ರೀತಿಯಾದಂಥ ಮಸಾಲ ದೋಸೆ ಒಮ್ಮೆ ಮಾಡಿ ನೋಡಿ. ಖಂಡಿತ ನಿಮಗೆ ಇಷ್ಟ ಆಗೇ ಆಗುತ್ತೆ. ಅದರಲ್ಲಂತೂ ಈ ಒಂದು ಮಸಾಲ ದೋಸೆನ ಈ ರೀತಿಯಾದಂಥ ಚಟ್ನಿ ಹಾಗೆ ಪಲ್ಯದ ಜೊತೆಗೆ ತಿಂತಾ ಇದ್ರಂತೂ ಎಷ್ಟು ದೋಸೆ ತಿಂದರೂ ತೃಪ್ತಿ ಆಗಲ್ಲ, ಅಷ್ಟು ಸೊಗಸಾಗಿರುತ್ತೆ ಈ ದೋಸೆ. ಹಾಗೆ ಇದಕ್ಕಿರ್ತಕ್ಕಂಥ ಕಾಂಬಿನೇಷನ್ ರೆಸಿಪಿಗಳು. ಹಾಗಿದ್ರೆ ಖಂಡಿತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಲ್ವಾ? ಇಷ್ಟ ಆಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಜೊತೆಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಷ್ಟೇ ಅಲ್ಲ, ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ಅರ್ಪಿಸ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಮತ್ತೆ ಹೊಸ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲರಿಗೂ ನಮಸ್ಕಾರ ವೀಕ್ಷಕರೇ.